ಅಭಿಷೇಕ್ ಅವರೇ ನಮಸ್ಕಾರ. ಮತ್ತು ಏನು ಹೇಳಿ, ಇವಾಗ ಏನು ಬೆಳೀತಾ ಇದ್ದೀರಾ ನೀವು? ಟೊಮೆಟೊ ಬೆಳೆ ಹಾಕಿದ್ದೀರಾ? ಟೊಮೆಟೊ ಬೆಳೆ ಎಷ್ಟು ಎಕರೆಗೆ ಹಾಕಿದ್ದೀರಾ? ಒಂದು ಮುಕ್ಕಾಲು ಎಕರೆಗೆ 30 ಗುಂಟೆಗೆ ಹಾಕಿದ್ದೀರಾ. ಈ ಟೊಮೆಟೊ ಇದು ಎಷ್ಟು ದಿನ ಆಯಿತು ನೆಟ್ಟೆ? ಇವಾಗ ಒಂದು 25 ದಿನ ಆಗಿದೆ. 25 ದಿನದಾಯ್ತಾ? ಇಲ್ಲಿ ಇದು ಹಾಕಿ 20 ದಿನ ಆಗಿದೆಯಾ? 25 ಡೇಸ್. ಇನ್ನು ಇದು ಬರಬೇಕು ಅಂದ್ರೆ ಇನ್ನೂ ಒಂದು 50 ದಿನ ಬೇಕು. 50 ದಿನ. ಹಾಂ, ಇವಾಗ ಇನ್ನೊಂದು ಇನ್ನು 10 ದಿನದಲ್ಲಿ ದಾರ ಕಟ್ಟಬೇಕು. ಇದಕ್ಕೆ ದಾರ ಕಟ್ಟಬೇಕು. ದಾರ ಕಟ್ಟಿ ಆದ್ಮೇಲೆ ಮಾಮೂಲಿ ಒಂದು 3 ಬಾರಿ 4 ಬಾರಿ ದಾರ ಕಟ್ಟಬೇಕು. ಇದಕ್ಕೆ ಒಂದೊಂದು ಗಿಡಕ್ಕೆ ಕೊಂಬೆ ಬತ್ತಲ್ಲ ಅಲ್ಲಿ ಬೆಳೆದಿರು. ಇದು 20 ಡೇಸ್ ಆಗಿದೆ ಅಲ್ಲ ಈ ಗಿಡಕ್ಕೆ? 25 ದಿನ ಆಗಿದೆ ಬೆಳೆದು. ಇಲ್ಲಿ ಕಟ್ಟಿದ್ಮೇಲೆ ಇದೆಲ್ಲ ಬರ್ತವೆ. ಏನು ಇದು ಕೊಂಬೆ? ಆ ಕೊಂಬೆ ಎಲ್ಲ ಫುಲ್ಲು ಡೆವಲಪ್ ಆಗುತ್ತೆ. ಆಮೇಲೆ ಕಟ್ಟೋದು. ಅಲ್ಲಿಂದ ಅಲ್ಲಿಗೆ ಈ ತಂತಿ ಮಾಡ್ಕೊಂಡಿದ್ದೀರಲ್ವಾ? ಈ ತಂತಿಗೆ ದಾರ ಕಟ್ಟೋದು. ಕಟ್ಟಿ ಸ್ಟ್ರೈಟ್ ಮಾಡಿದ್ರೆ ಅದು ಫುಲ್ ಹೈಟ್ ಬೆಳೆಯೋದು. ಆಮೇಲೆ ಇನ್ನೊಂದು ಹಂಗೆ ಇನ್ನೊಂದು 15 ದಿನ ಆಯ್ತಾ ಕಾಯಿ. ನೆಕ್ಸ್ಟ್ ಕಾಯಿ ಹುಟ್ಟೋಕೆ ಹೂವು ಕಾಯಿ 60-75 ದಿನಕ್ಕೆ ನಮಗೆ ಸ್ಯಾಂಪಲ್ ಸ್ಟಾರ್ಟ್ ಆಗುತ್ತೆ. ಬೆಳೆ ಸ್ಟಾರ್ಟ್ ಆಗುತ್ತೆ. ಅವಾಗಿಂದ ಕುಯ್ಲು ಒಂದು ತಿಂಗಳು, 1 ತಿಂಗಳು ಇರುತ್ತೆ. 1.5 ತಿಂಗಳು ಇರುತ್ತೆ. ಕಾಯಿ ಯಾವ ರೀತಿ ಗಿಡದಲ್ಲಿ ಕಾಯಿ ಬರುತ್ತೆ ಆ ರೀತಿ. ಗಿಡ ಚೆನ್ನಾಗಿ ಬಂದಿದೆ ಅಲ್ಲ 20 ಡೇಸ್ಗೆ? ಎಷ್ಟು ಒಟ್ಟು ಮುಕ್ಕಾಲು ಎಕರೆಗೆ ಹಾಕಿದ್ದೀರಾ? ಒಂದು 3,000 ಪೈರ್ ಆಯ್ತು. 3,000 ಪೈರ್ ಹಾಕಿದ್ದೀರಾ? ಒಂದು 200-250 ಇಲ್ಲ. ಅಂದ್ರೆ ಲಾಸು ಆಗುತ್ತೆ ಇದರಲ್ಲಿ. ಈಗ ನೀವು 3,000 ಪೈರ್ ಹಾಕಿದ್ರೆ ಅದರಲ್ಲಿ ಹೋಗುತ್ತೆ, ಎಲ್ಲ ಗಿಡನೂ ಹುಟ್ಟೋದಿಲ್ಲ. ನೀವು ಗಿಡನೇ ಹಾಕ್ತೀರಲ್ವಾ, ಆದ್ರೂ ಅದರಲ್ಲೂ ಹೋಗುತ್ತೆ. ಅದು ಬರೋದು ಇಷ್ಟ. ಬಂದಿದೆ ಗಿಡ ಎಲ್ಲ. ಮತ್ತೆ ಇದಕ್ಕೆ ಯಾವ ಥರ ಆದ್ರೂ ರೋಗ ಆ ಥರದ್ದೇನಾದ್ರೂ ಬರುತ್ತೆ? ಈಗ ಯಾವುದೂ ಇಲ್ಲ, ಎಲ್ಲ ಕ್ಲೀನ್ ಆಗಿದೆ ಅಲ್ಲ? ಈಗ ಸ್ಪ್ರೇ ಮಾಡಿದ್ದೀವಿ. ಯಾವ ಥರ ಇದು? ಏನು ಹುಳ ಅದು? ಮಾಮೂಲಿ ಕಾಯಿನ ಇದು ಮಾಡುತ್ತಲ್ಲ ಗಿಡನೆಲ್ಲ. ಈ ಥರದ್ದೆಲ್ಲ ಈಗೆಲ್ಲ ಯಾವುದಿಲ್ಲ ಅದಕ್ಕೆ. ಏನೇ ಅಂದ್ರೂ ಒಂದು ವಾರಕ್ಕೊಂದ್ಸತಿ ಒಂದೊಂದು ಕ್ಲೀನ್ ಮಾಡ್ಕೋತಾ ಇರಬೇಕು. ಗೊಬ್ಬರ ಎಲ್ಲ ನೀರಲ್ಲಿ ಬಿಟ್ಕೋಬೇಕು, ಕೇರ್ ಮಾಡ್ತಾ ಇರಬೇಕು ಅದನ್ನು. ಇನ್ನೂ ಒಂದು